ಈಗಾಗಲೇ ಕೆಲವು ಕ್ಷೇತ್ರಗಳ ರಿಸಲ್ಟ್ ಅನೌನ್ಸ್ ಆಗ್ತಾ ಇದ್ರೆ ಇನ್ ಕೆಲವು ಕ್ಷೇತ್ರಗಳಲ್ಲಿ ಹಾವು ಏಣಿ ಆಟ ಮುಂದುವರಿತಾ ಇದೆ. ಅಮೇಥಿಯಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿಗೆ ಸೋಲಾಗಿದೆ. ಕಾಂಗ್ರೆಸ್ನ ಕೆಎಲ್ ಶರ್ಮಾ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. 2019ರಲ್ಲಿ ರಾಹುಲ್ ಗಾಂಧಿಯನ್ನ ಸೋಲಿಸಿದ್ರು ಸ್ಮೃತಿ ಇರಾನಿ. ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ರು ಸ್ಮೃತಿ ಇರಾನಿ. ಆದ್ರೆ ಈ ಬಾರಿ ಅವರಿಗೆ ಸೋಲಾಗಿದೆ. ನೋಡಿ, ಕಳೆದ ಬಾರಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಒಂದು ಭರ್ಜರಿ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಈ ಬಾರಿ ಪ್ರಾರಂಭಿಕ ಹಂತದಿಂದಲೂ ಕೂಡ ಸ್ಮೃತಿ ಇರಾನಿ ಅವರಿಗೆ ಹಿನ್ನಡೆ ಅಂತ ಹಿನ್ನಡೆ ಆಗ್ತಾನೇ ಇತ್ತು. ಬಹಳ ಟಫ್ ಇತ್ತು ಅನ್ನೋದಂತೂ ಗೊತ್ತಾಗ್ತಾ ಇದೆ. ಸಚಿವರಾಗಿದ್ರು ಕೂಡ ಹಾಗಿದ್ರೆ ಅವರ ಜನಪ್ರಿಯತೆ ಏನಾಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಆಗತ್ತೆ. ಕೆಲಸ ಕಾರ್ಯಗಳು ಅಭಿವೃದ್ಧಿಗಳು ಆಗಿರ್ಲಿಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ಇಲ್ಲಿ ಮೋದಿ ಅವರ ಮುಖ ನೋಡಿ ವೋಟ್ ಹಾಕಿ ಅಂತ ಬಹುತೇಕ ಸಂಸದರುಗಳು ಸಚಿವರುಗಳು ಕೇಳ್ಕೊಂಡಿದ್ರು. ಅದು ಮೊದಲ ಬಾರಿ ವರ್ಕೌಟ್ ಆಯ್ತು, ಎರಡನೇ ಬಾರಿಯೂ ವರ್ಕೌಟ್ ಆಯ್ತು, ಕೈ ಹಿಡಿತು. ಆದ್ರೆ ಮೂರನೇ ಬಾರಿ ಅದ್ಯಾಕೋ ವರ್ಕೌಟ್ ಆದಂಗೆ ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಸೋಲಾಗಿದೆ. ಅಮೇಥಿಯಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿಯ ಸೋಲಾಗಿರುವಂತದ್ದು. ಕಾಂಗ್ರೆಸ್ನ ಕೆಎಲ್ ಶರ್ಮಾ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. 2019ರಲ್ಲಿ ರಾಹುಲ್ ಗಾಂಧಿಯನ್ನ ಸೋಲಿಸಿದ್ದು ಇದೇ ಸ್ಮೃತಿ ಇರಾನಿ. ಆಗ ಬಹಳ ಚರ್ಚೆ ಆಗಿತ್ತು. ರಾಹುಲ್ ಗಾಂಧಿ ಅವರನ್ನ ಒಬ್ಬ ಮಹಿಳೆ ಸೋಲಿಸಿದ್ರು ಅಂತ ಚರ್ಚೆಗಳಾಗಿತ್ತು. ಆನಂತರ ಅವರಿಗೆ ಸ್ಥಾನಮಾನಗಳು ಕೂಡ ಸಿಕ್ಕಿತ್ತು. ಈ ಬಾರಿಯೂ ಗೆದ್ದೇ ಗೆಲ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಭರವಸೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರು. ಬಟ್ ಕೈ ಹಿಡಿದಿಲ್ಲ, ವರ್ಕೌಟ್ ಆಗಿಲ್ಲ. ಜನ ಯಾಕೋ ಇವರಿಗೆ ಕೈ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ನೋಡಿ, ಬಹುತೇಕ ಕಡೆಯಲ್ಲಿ ಬಿಜೆಪಿ ಇದೇ ರೀತಿಯಾಗಿ ಒಂದು ಸೋಲನ್ನ ಅನುಭವಿಸ್ತಾ ಇದ್ದಾರೆ. ವರ್ಚಸ್ಸಿದ್ದಂತ ನಾಯಕರುಗಳಿಗೆ ಹೀನಾಯ ಸೋಲಾಗ್ತಾ ಇದೆ. ಗೆದ್ದೇ ಗೆಲ್ತೀವಿ ಅಂತ ಕಾನ್ಫಿಡೆಂಟ್ ನಲ್ಲಿ ಇದ್ದಂತ ನಾಯಕರುಗಳಿಗೆ ಬಹಳ ಸೋಲಾಗ್ತಾ ಇದೆ. ಆ ಸಾಲಿಗೆ ಸ್ಮೃತಿ ಇರಾನಿ ಕೂಡ ಸೇರ್ಕೊಳ್ತಾ ಇದ್ದಾರೆ. ಮೋದಿ ಅವರ ಮುಖ ನೋಡಿ ವೋಟ್ ಹಾಕಿ ಅಂತ ಪ್ರತಿ ಬಾರಿ ಕೇಳ್ತಾ ಇದ್ರು. ನಮ್ಮ ನಾಯಕನ ಮುಖ ನೋಡಿ ವೋಟ್ ಹಾಕಿ ಅಂತ. ಬಟ್ ಅದು ಎಲ್ಲ ಬಾರಿಯೂ ಕೂಡ ವರ್ಕೌಟ್ ಆಗಲ್ಲ. ಅಭಿವೃದ್ಧಿಯೂ ಕೂಡ ಮುಖ್ಯವಾಗುತ್ತೆ. ಧರ್ಮದ ವಿಚಾರದಲ್ಲಿ ನಾವು ಮತ ಕೇಳುವುದು ಅಥವಾ ಮತ ಪಡೆಯುವುದು ಅಷ್ಟು ಸುಲಭವಲ್ಲ. ಪ್ರಜ್ಞಾವಂತ ಪ್ರಜೆಗಳು ಕೂಡ ಇದ್ದಾರೆ. ಯಾವಾಗ ಹೇಗೆ ಕೈ ಹಿಡಿತಾರೆ, ಕೈ ಕೊಡ್ತಾರೆ ಗೊತ್ತಾಗಲ್ಲ ಅನ್ನೋ ಹಾಗೇನೆ ಲೋಕಸಭಾ ಕ್ಷೇತ್ರದ ಗೆಲುವು ಇದು ಜನಶಕ್ತಿಯ ಗೆಲುವು. ಜನರಿಗೆ ಎಷ್ಟು ಶಕ್ತಿ ಇದೆ ಅಂತ ಇವತ್ತು ತೋರಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲಾ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರನ ನಾನು ಧನ್ಯವಾದನ ಅರ್ಪಿಸ್ತೇನೆ. ಅವರಿಗೆ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ. ಮತ್ತು ಅಭಿನಂದನೆಗಳನ್ನು ಹೇಳ್ತೇನೆ. ಇವತ್ತು ಎಲ್ಲಾ ಕಾರ್ಯಕರ್ತರು, JDS ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಕೆಲಸ ಮಾಡಿದ್ರು. ರಾಷ್ಟ್ರ ನಾಯಕರು ಅಂತೂ ರಾಜ್ಯ ಮಟ್ಟದ ನಾಯಕರು ಎಲ್ಲ ಕೂಡ ಇದಕ್ಕೆ ಒಂದು ಟೊಂಕು ಕಟ್ಟಿ ನಿಂತರು. ಹೀಗಾಗಿ ನಮ್ಮ ಗೆಲುವು ಸಾಧ್ಯವಾಯಿತು. ಓಕೆ.